ಸಗಣಿ ಹೊತ್ತವನೊಡನೆ ಸರಸಕ್ಕಿಂತ ಗಂಧ ಹೊತ್ತವನು ಗುದ್ದಾಡೋದು ಲೇಸು. ಅಟ್ಲೀಸ್ಟ್ ಮೈ ಗಂಧದ ಪರಿಮಳ ಆಗುತ್ತೆ, ಈ ಸರಸದಿಂದ ಸಗಣಿ ಪರಿಮಳ ಆಗುತ್ತೆ. ಬಿಜೆಪಿಯವರಿಗೆ ಎಲ್ಲ ಚೆನ್ನಾಗಿತ್ತು. ಮೋದಿಯವರ ಮೇಲೆ ಒಂದು ಒಳ್ಳೆ ಇಮೇಜ್ ಇದ್ದಂಥ ಸಂದರ್ಭದಲ್ಲಿ ಸಗಣಿ ಹೊತ್ತವರನ್ನು ನೀವು ಒಂದ್ ಕಡೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ನರೇಂದ್ರ ಮೋದಿ ಅವರ ಗಾದೆ ಮಾತು ಪ್ರಕಾರ ಹೋಗಿ ಸಗಣಿ ಅತ್ಯಮೂಲ್ಯವಾದದ್ದು. ಸಗಣಿಗೆ ತುಂಬಾ ತುಂಬಾ ಗೌರವವಿದೆ, ಅದರಲ್ಲಿ ತುಂಬಾ ಬೆನಿಫಿಟ್ಗಳಿದೆ. ಅದು ಗೋಮಾತೆಯ ಪ್ರಸಾದ ಅಂತ ನಾವು ತಿಳ್ಕೊಳ್ತಾರೆ. ಇವರು ಮಾಡ್ತಾ ಇರೋದು ನೀವು ಮಾಡ್ತಾ ಸುಟ್ಟರೆ ಸೊಲ್ಲಿಗೆ ವಿಭೂತಿ ಆದೆ ಸರ್ವಜ್ಞ. ನೀವು ಆತರ ಸಗಣಿನ ಇದು ಕರ್ನಾಟಕ ರಾಜ್ಯದ ಆತರ ನೀವು ಕೀಳುವಾಗಿ ಕಾಣಬೇಡಿ. ತುಂಬಾ ತುಂಬಾ ಒಂದು ಹಾಸ್ಯಾಸ್ಪದ ಪರಿಕಲ್ಪನೆ ನಿಮ್ದು. ಸಗಣಿ ಅಂತಂದ್ರೆ ತಿಳ್ಕೊಳ್ಳಿ, ನೀವು ಗೋಮಾತೆಯನ್ನ ನಾವು ಪೂಜಿಸ್ತಕ್ಕಂಥ ಜನಗಳು, ಅಗ್ನಿಹೋತ್ರಿ ಹೋಮ ಮಾಡ್ತಕ್ಕಂಥ ಜನಗಳು ನಾವು. ಭೂಪಾಲಲ್ಲಿ ನಿಮಗೆ ಘಟನೆ ಇರಬೇಕು, ಅಗ್ನಿಹೋತ್ರಿ ಹೋಮದಿಂದ ಅದೇ ಒಂದು ಗೋಮಾತೆ ಸಗಣಿಯಿಂದ ಎಷ್ಟೋ ಜನಗಳು ಬದುಕಿರ್ತಕ್ಕಂಥ ವಿಷಯ ಅನಿಲ್ ದುರಂತದಲ್ಲಿ. ಆಯ್ತು, ನೀವು ಇವತ್ತು ಸಗಣಿ ಅಂತ ಹೋಲಿಸ್ತಾ ಇದ್ರಲ್ಲ, ನಮಗೆ ಹೋಲಿಸ್ತಿದ್ರ ಅಥವಾ JDS ಹೋಲಿಸ್ತಿದ್ರ ಒಪ್ಕೊಂತೀವಿ. ನಾವು ಸಗಣಿ ಜೊತೆಗೆ ಗೆಳೆತನ ಮಾಡ್ತೀವಿ. ಕಿರಣಿ, ನಾನು ಹೇಳ್ತೀನಿ ನಿಮ್ಗೆ, ಗಾದೆ ಮಾತನ್ನು ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ವಿ. ನಾನು ಹೇಳ್ತ ಪ್ರಕಾರ ಕೊಚ್ಚೆಯೊಟ್ಟಿಗೆ ಸರಸ ಬೇಡ ಅಂತ. ಕಾಂಗ್ರೆಸ್ ರಘು ಇಲ್ಲ, ರಘು ಸ್ವಲ್ಪ ಓಕೆ, ಇದನ್ನು ನಾನೇ ತಗೋತೀನಿ. ಈಗ ಈ JDSನವ್ರು ನಿಜವಾಗ್ಲೂ ಕೂಡ ಅದನ್ನು ಮಾಡಬಾರ್ದಂತೇಳಿ ಕಾಂಗ್ರೆಸ್ ಬಿಟ್ಟು ಬಂದಿರತಕ್ಕಂಥದ್ದು. ಕಾಂಗ್ರೆಸ್ ಮತ್ತು JDS ಗೆಳ್ತಾನೆ ಎಷ್ಟು ಚೆನ್ನಾಗಿತ್ತು ಸರ್. ಯಾವಾಗ ಈ ಇವರು ಕುಮಾರಸ್ವಾಮಿ ಅವರು 2007-8ರಲ್ಲಿ ಈ ಹಗರಣದಲ್ಲಿ ಸಿಕ್ಕಾಕೊಂಡಿರೋ ಗೊತ್ತಿತ್ತು ಕೂಡ. ಬಿಜೆಪಿ ಸರ್ಕಾರ ಬಂತು, 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, 2018ರಲ್ಲಿ ಅತಂತ್ರ ಸರ್ಕಾರ ಬರುತ್ತೆ. ಈ ಸಿದ್ದರಾಮಯ್ಯನವರು ಇದೆಲ್ಲ ಗೊತ್ತಿದ್ರೂ ಕೂಡ ಓಡೋಡುವಾಗಿ ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಮುಖ್ಯಮಂತ್ರಿ ಮಾಡ್ತಾರೆ. ಹೆಂಗೆ ನಂಬೋದು ನಿಮ್ಮ ಸಮಾಜವಾದನ? ಅವ್ರ ಮೇಲೆ ಕುಮಾರಸ್ವಾಮಿ ಮೇಲೆ ನೀವು ಹಗರಣ ಇದೆ ಒಂದು ಗೊತ್ತಿದ್ದು, ಈ ತರ 550 ಎಕರೆ ಡಿನೋಟಿಫೈ ಮಾಡಿದ್ರೆ ಅಂತ ಗೊತ್ತಿದ್ದು, 5 ಕೇಸ್ಗಳ ಒಂದು ಗೊತ್ತಿದ್ದು, ಅವ್ರ ಮೇಲೆ ಇದಕ್ಕೆ ರಾಜ್ಯಪಾಲರಿಗೆ ಫೈಲ್ ಹೋಗುತ್ತೆ ಪ್ರಾಸಿಕ್ಯೂಷನ್ ಗೊತ್ತಿದ್ದು, ನೀವು ಹೆಂಗ್ ಚೀಫ್ ಮಿನಿಸ್ಟರ್ ಮಾಡಿದ್ರಿ ಸ್ವಾಮಿ ಅವ್ರನ್ನ, ಸಿದ್ದರಾಮಯ್ಯನವರೇ? ಹೆಂಗ್ ನಂಬೋದು ಕಾಂಗ್ರೆಸ್ ಅನ್ನ? ಜೊತೆಗೆ ಅದೇ ವರ್ಷ ನೀವು ಎಲೆಕ್ಷನ್ ಹೋಗ್ತೀರಾ, ಪಾರ್ಲಿಮೆಂಟ್ ಎಲೆಕ್ಷನ್. ಅವ್ರ ಜೊತೆಗೆ ನೀವು ಹೆಂಗ್ ಹೋದ್ರಿ? ನೀವು ಅವ್ರ ಜೊತೆಗೆ ಹೆಂಗ್ ಹೋದ್ರಿ? ಅವಾಗೆಲ್ಲಿ ನಿಮ್ದು ಸಮಾಜವಾದ, ಅವಾಗೆಲ್ಲಿ ಹೋಗಿತ್ತು ನಿಮ್ದು ಭ್ರಷ್ಟಾಚಾರ? ಇದೇನಾ ನಿಮ್ಮ ಇಂಪಾರ್ಟೆಂಟ್ ಆಗಿ 22 ಕೇಸ್ಗಳು ಭಾರತೀಯ ಜನತಾ ಪಾರ್ಟಿ ಮೇಲೆ ತೆಗಿತೀನಿ. ರಘು ಒನ್ ಮಿನಿಟ್. ನೀವು ಹೇಳಿದ ಮಾತನ್ನು ಒಪ್ಕೊಳ್ತಾ ಈಗ ನೀವು ಕಾಂಗ್ರೆಸ್ ಮತ್ತು JDSನ ಒಳಗಿನ ಸಂಬಂಧಗಳ ಬಗ್ಗೆ ವಿವರಿಸಿದ್ರಿ. 2007ರಿಂದ 2000 ಇಲ್ಲಿಯವರೆಗಿನ BJP ಮತ್ತು JDSನ ಸಂಬಂಧಗಳನ್ನು ಹೇಳ್ತಾ ಹೋದರೆ, ನೀವುಗಳೇ ಕುಮಾರಸ್ವಾಮಿಯನ್ನು ಚೀಫ್ ಮಿನಿಸ್ಟರ್ ಮಾಡಿ, ನೀವುಗಳೇ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು ಕುಮಾರಸ್ವಾಮಿ ಅಂತ ಇಡೀ ಊರುಗಳಲ್ಲೇ ಸುತ್ತಾಕೊಂಡೋಗಿ, ನೀವುಗಳೇ ಕುಮಾರಸ್ವಾಮಿ ಒಟ್ಟಿಗೆ ಜಗಳ ಆಡಿಕೊಂಡು, ದೇವೇಗೌಡರು ಮೋದಿಯವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ದೇವೇಗೌಡರು, ಕುಮಾರಸ್ವಾಮಿ ಅವರು ಶ್ರೀಲಂಕಾದ ತರ ಇಲ್ಲಿನೂ ಆಗುತ್ತೆ, ಇವತ್ತು ನೀವು ಹೇಳ್ತಾ ಇದ್ರಲ್ಲ ಬಾಂಗ್ಲಾದೇಶದ ತರ ಐವನ್ ಡಿಸೋಜ ಕೇಳ್ರಿ ಕಿರಣ್ ಹೇಳ್ರಿ, ಆನ್ ರೆಕಾರ್ಡ್ ಮಿಸ್ಟರ್ ಕುಮಾರಸ್ವಾಮಿ ಟೋಲ್ಡ್ ದಿಸ್. ನಿಮ್ಮೊಟ್ಟಿಗೆ ಇರುವ ನಿಲ್ಲಿ, ನಾನು ಹೇಳ್ತೀನಿ ಕೇಳಿ, ನಿಮ್ಮ ಮಾತಾಡಿಗೆ ಬಿಟ್ಟಿದ್ದೀನಿ. ನಿಮ್ಮೊಟ್ಟಿಗೆ ಇರುವ ಇದಾರಲ್ವಾ, ನಿಮ್ಮೊಟ್ಟಿಗೆ ಮೋದಿ ಕ್ಯಾಬಿನೆಟ್ ಅಲ್ಲಿ ಇದಾರಲ್ಲ, ಅವರೇ ಹೇಳಿದ ಆನ್ ರೆಕಾರ್ಡ್ ಪ್ಲೇ ಮಾಡ್ಲಾ? ಶ್ರೀಲಂಕಾದಲ್ಲಿ MP ಮನೆಗಳಿಗೆ ಹೋಗಿ ಸಂಸತ್ ಭವನಿಗೆ ಜನಗಳು ನುಗ್ಗಿದಾಗ ಇವತ್ತು ಐವನ್ ಡಿಸೋಜ ಮಾತಾಡಿದ್ದನ್ನು ಮಾತಾಡ್ತಿರಲ್ವಾ, ಇದೇ ನಿಮ್ಮ ಪಾರ್ಟಿಯಲ್ಲಿರುವ ಅಯೋಗ್ಯರು ಅಂದ್ರೆ ಅವ್ರಿಗೆ ಅವರ ಜಾತಿಗೆ ಹೇಳ್ದಂಗಾಗುತ್ತೆ, ಅವ್ರಿಗೆ ಹೇಳ್ತಾರೆ ಯೋಗ್ಯರೇ ಅಂತ ಕರೆಯುವ ನಿಮ್ಮ ಲೆಕ್ಕದಲ್ಲಿ. ಅವರೇ ಒನ್ ಮಿನಿಟ್ ಅವ್ರು ಹೇಳಿದ್ದಾರೆ ಶ್ರೀಲಂಕಾದ ತರ ಇಲ್ಲಿನೂ ಚಪ್ಪಲಿ ಹಿಡ್ಕೊಂಡು ಬಂದು ಹೊಡಿತಾರೆ ಅಂತ ಹೇಳಿದ್ದಾರೆ. ಒನ್ ಮಿನಿಟ್ ಅಂತವರನ್ನು ನೀವು ಇವತ್ತು ನೀವು ಮಾತಾಡ್ತಾ ಇದ್ರಿ. ಈಗ JDS ಸಮಾಜವಾದ ಎಲ್ಲ ಮಾತಾಡ್ತೀರಿ, ಅಂತವರನ್ನು ಇವತ್ತು ನೀವು ಅದೇ ಪಾರ್ಲಿಮೆಂಟ್ ಅಲ್ಲಿ ಅಪ್ಕೊಂಡು ಕರ್ಕೊಂಡೋಗಿ ಒಳ್ಳೆ ಮಂತ್ರಿ ಕೊಟ್ಟು ನೀತಿ ಆಯೋಗ ಕೊಟ್ಟು ರಾತ್ರಿ 12 ಗಂಟೆಗೆ ಟ್ವಿಟರ್ ಹಾಕೊಳ್ತೀರಿ. ಅದೇ ಮೋದಿಯವರು ಲಾಸ್ಟ್ ಎಲೆಕ್ಷನ್ ಸ್ಪೀಚ್ ಮೋದಿಯವರದ್ದು ನೋಡಿ, ವಾಟ್ ಹಿ ಟಾಕ್ಡ್ ಅಬೌಟ್ ದೇವೇಗೌಡ ಅಂಡ್ ಕುಮಾರಸ್ವಾಮಿ. ಅವ್ರು ಹೇಳ್ತಾರೆ, ಏನಾದರೂ ನೀವು ಒಂದು ವೋಟ್ JDSಗೆ ಹಾಕಿದ್ರೆ ದೇಶದ ಬರ್ಬಾದಿಗೆ ಹಾಕ್ತಾರಂತ ಎಣಿಸ್ಕೊಳ್ಳಿ.
Sir, take ಅಂತ on ಹೇಳಿದ your ನ್ಯೂಸ್ point, ಇದೆ. your point taken. ಈಗ ಅವರ ಕ್ಯಾಬಿನೆಟ್ ಅಲ್ಲೇ ಕೂತ್ಕೊಂಡು ಕೈ ಎತ್ತಿರಲ್ವಾ, ನಾನು ನೈತಿಕತೆ ಬಗ್ಗೆ ಬರ್ತೀನಿ. Your point ರಘು, ಅಲ್ಲ, ನಾವು ಉತ್ತರ ರಘು, one minute, ಕೊಡ್ತೀವಿ. one minute. ಅಲ್ಲ, ನಾವು See, one minute. ಆ ಮಾತನ್ನ ರಘು, my JDS ಗೆ question, ಹೇಳಿದ್ವಿ, my ಆ ಮಾತನ್ನ question. ಕಾಂಗ್ರೆಸ್ಗೆ My ಹೇಳಿದ್ವಿ. question, my question. ಅವ್ರ ಅಪ್ಪನ ಅಳಿಗೂ ಮುಖ್ಯಮಂತ್ರಿ ಆಗಲ್ಲ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಅವ್ರ ಅಪ್ಪನ ಅಳಿಗೂ ಮುಖ್ಯಮಂತ್ರಿ ಆಗಲ್ಲ, ಅವ್ರ ಅಪ್ಪನ ಅಳಿಗೂ ಮುಖ್ಯಮಂತ್ರಿ ಆಗಲ್ಲ ಅಂತ ಅವರು ನೀವೇ ಹೋಗಿ ಮುಖ್ಯಮಂತ್ರಿ ಮಾಡಿದ್ರಲ್ಲ ಸರ್ ಅವ್ರನ್ನ. ಅವ್ರ ಮನೆ ತನಕ ಓಡೋಗಿ ನೀವು ಮುಖ್ಯಮಂತ್ರಿ ಮಾಡಿದ್ರಲ್ಲ, ಎಲ್ಲಿದೆ ನಿಮ್ಮ ನೈತಿಕತೆ? ಅವಾಗ ನಿಮ್ಗೆ ಗೊತ್ತಿರಲಿಲ್ವಾ ಕುಮಾರಸ್ವಾಮಿ ಭ್ರಷ್ಟಾಚಾರದಲ್ಲಿ ಇದ್ದಾರೆ ಅಂತೇಳಿ? ಕುಮಾರಸ್ವಾಮಿ ಮೇಲೆ ಪ್ರಾಸಿಕ್ಯೂಷನ್ ಹೋಗುತ್ತೆ, ಗೊತ್ತಿಲ್ವಾ ನಿಮಗೆ? ನೀವು ಜನಗಳಿಗೆ ದ್ರೋಹ ಮಾಡ್ತಾ ಇದ್ರೆ ಅಂದಂಗಾಯ್ತಾನೆ. ಅವ್ಯಾತವಾಗಿ ಅವತ್ತಿಂದ ಕೇಸ್ಗಳನ್ನು ಮುಚ್ಚಿರ್ತೀರ ನೀವು. ನಿಮ್ಮ ಸಮಾಜವಾದವನ್ನು ಹೆಂಗೆ ನಂಬಬೇಕು? ರಘು, ಮೈ ಕ್ವಶನ್. ಈಗ ಸಿದ್ದರಾಮಯ್ಯನವರ ಮೇಲೆ ಬಂದ ಒಂದು ಆಪಾದನೆ, ನಾವು ಸ್ಟಿಲ್ ಇಟ್ ಈಸ್ ನಾಟ್ ಪ್ರೂವ್ಡ್. ಫಾರ್ ಮೀ ಇಟ್ ಈಸ್ ನಾಟ್ ಪ್ರೂವ್ಡ್. ಸೊ ನಾವು ಪ್ರೂವ್ ಅಂತ ಎಣಿಸ್ಕೊಳ್ಳೋದು, ಇನ್ವೆಸ್ಟಿಗೇಷನ್ ಆಫೀಸರ್ ಏನಾದರೂ ಚಾರ್ಜ್ ಶೀಟ್ ರೆಡಿ ಮಾಡಿದ್ರೆ, ಇಲ್ಲ ಕೋರ್ಟಲ್ಲಿ ಇಫ್ ಈ ಫೀಲ್ ಗಿಲ್ಟಿ, ಅಲ್ಲಲ್ಲ ಕೋರ್ಟಲ್ಲಿ ಅವರನ್ನು ಗಿಲ್ಟಿ ಅಂತ ಡಿಕ್ಲೇರ್ ಮಾಡಿದ್ರೆ, ಅದರ್ವೈಸ್ ಪ್ರೈಮ ಫೇಸಿ ಕೋರ್ಟಲ್ಲಿ ಏನಾದರೂ ಅವರಿಗೆ ಆರ್ಡರ್ ಬಂದರೆ ವಿಲ್ ಅಗ್ರಿ, ನಾಟ್ ಬೈ BJP ಆರ್ JDS ಕಮೆಂಟ್. ನೋ, ವಿ ಆರ್ ನಾಟ್. ನಾನು ನಿಮಗೆ ಕೇಳ್ತಾ ಇರೋದು, ಈಗ ಚಾರ್ಜ್ ಶೀಟ್ ಆಗಿದೆ, 420 ಅಂತ ಕರೆಸ್ಕೊಂಡಿದ್ದಾರೆ. ಒಂದು ಆಪಾದನೆಯ ಮೇಲೆ JDS ಮತ್ತು BJP ಇಷ್ಟು ದೊಡ್ಡ ಪ್ರತಿಭಟನೆಗಳನ್ನು ಮಾಡ್ಬೋದು, ಇಷ್ಟು ದೊಡ್ಡ ಪಾದಯಾತ್ರೆಗಳನ್ನು ಒಗ್ಗಟ್ಟಾಗಿ ಮಾಡ್ಬೋದು, ಇಷ್ಟು ದೊಡ್ಡ ಇಶ್ಯೂ ಕ್ರಿಯೇಟ್ ಮಾಡ್ಬೋದು. ವೈ ಕಾಂಗ್ರೆಸ್ ಈಸ್ ನಾಟ್ ಏಬಲ್ ಟು ಟೇಕ್ ಎ ಲೀಡ್ ಈವನ್ ಆಫ್ಟರ್ ನಿಮ್ಮ ಗವರ್ಮೆಂಟ್ ಇರುವಾಗ ಇಲ್ಲಿ ಚಾರ್ಜ್ ಶೀಟ್ ಆಗಿದೆ, ಆಸ್ಟ್ ಬಾರ್ ಪ್ರಾಸಿಕ್ಯೂಷನ್? ಯಾಕೆ ಕಾಂಗ್ರೆಸ್ ಅಲ್ಲಿ ಬಣಗಳ ಒಡೆದಾಟ ಆಗ್ತಾ ಇದೆ? ವೈ ಯು ಆರ್ ನಾಟ್ ಲೀಡಿಂಗ್ ದಟ್ ಏನು SIT ಅವರು ಮತ್ತೊಮ್ಮೆ ರಾಜ್ಯಪಾಲರಿಗೆ ಏನು ಇದನ್ನ ರಿಕ್ವೆಸ್ಟ್ ಕೇಳಿದ್ದಾರೆ, ಅವರು ಕೊಟ್ಟಿರ್ತಕ್ಕಂಥ ಅವ್ರು ಕೇಳಿದಂತ ಪ್ರಶ್ನೆಗೆ ನಾವು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ SIT ಅವರು ರೆಸ್ಪಾನ್ಸ್ ಮಾಡಿ ತಿರ್ಗಾ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೇಳಿದ್ದಾರೆ. ನಾವು ಇಮಿಡಿಯೇಟ್ ಆಗಿ ಕುಮಾರಸ್ವಾಮಿ ಹಠಾವೋ, ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಂಪುಟದಲ್ಲಿ ತೆಗೀರಿ ಅನ್ನೋ ಒಂದು ಹೋರಾಟವನ್ನ ನಾವು ಶುರು ಮಾಡ್ತಾ ಇದ್ದೇವೆ. ಸೊ ಕೂಡಲೇ ಅದನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಇದು ಮೋದಿ ಅವರು, ಇನ್ ಕೇಸ್ ಮೋದಿ ಅವರು ಏನಾದ್ರು ಮಾನ್ಯ ಕುಮಾರಸ್ವಾಮಿ ಅವರನ್ನ ಈ ಸಂಪುಟದಿಂದ ತೆಗಿಲಿಲ್ಲ ಅಂತ ಹೇಳಿದ್ರೆ, ಮಾನ್ಯ ಮೋದಿ ಅವರು ಕೂಡ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ನಾವು ಅನ್ಕೊಳ್ಬೇಕಾಗ್ತದೆ. ಅಂಡರ್ಸ್ಟ್ಯಾಂಡಿಂಗ್. ಸೊ ಅವರು ಮಾನ್ಯ ಮೋದಿ ಅವರು ಕೂಡಲೇ ಇವರನ್ನ ತೆಗೆದಾಕ್ಬೇಕು. ಸೊ ಯಾಕೆ ಅಂತ ಅಂದ್ರೆ, ನೈತಿಕತೆ ಬಗ್ಗೆ ತುಂಬಾ ಪುಂಖಾನುಪುಂಖವಾಗಿ ನಮ್ಮ ಮಿತ್ರರು ಮಾತಾಡ್ತಾ ಇದ್ದಾರೆ, BJP ಮಿತ್ರರು. ನೈತಿಕತೆ ಯಾವುದು ಸ್ವಾಮಿ? ಇದೇ ಯಡಿಯೂರಪ್ಪನವರು, ಇದೇ ಕುಮಾರಸ್ವಾಮಿ ಅವರು ಅನ್ಕೊಂಡಿದ್ದೀರಾ? ಈ ಅಪ್ಪ ಮಕ್ಕಳು ಈ ದೇಶವನ್ನ ಹಾಳು ಮಾಡ್ತಾರೆ ಅಂತ ಬೈತಕ್ಕಂಥದ್ದು ಜ್ಞಾಪಕ ಇಲ್ವಾ? ಇದೇ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರನ್ನ ಮತ್ತೆ ವಿಜಯೇಂದ್ರ ಅವರನ್ನ ಏನಂತ ಮಾತಾಡಿದ್ರು, ಮೋದಿ ಅವರನ್ನ ಏನಂತ ಬೈದಿದ್ರು? ಇದು ಅದನ್ನೆಲ್ಲ ಹಳೆ ರೆಕಾರ್ಡ್ಗಳು ಬಗ್ಗೆ ಮಾತಾಡ್ರಿ. ನಾವ್ ಏನ್ ಮಾತಾಡ್ತೀವಿ, ಏನ್ ಬೈದಿವಿ, ಏನಾದೆ ಅದು ಬೇರೆ ಮಾತು. ಈ ಮೂಢ ಹಗರಣದ ಬಗ್ಗೆ ಮಾತಾಡಿ. ಸಚ್ಚ ಚಾರಿತ್ರ ಮುಖ್ಯಮಂತ್ರಿಗಳು, ನಿಮ್ಮ ಸರ್ಕಾರ ಸಚ್ಚ ಚಾರಿತ್ರ ಮುಖ್ಯಮಂತ್ರಿಗಳು. 24 ಹಗರಣಗಳು ಅಂತ ಹೇಳ್ಕೊಂಡು ಬಂದ್ರಿ ನೀವು. 24 BJP ಹಗರಣಗಳ ಬಗ್ಗೆ ಹೇಳ್ಕೊಂತ ಬಂದ್ರಿ. ಯಾಕೆ ತಗಲಿಲ್ಲ ಅವಾಗ? ನೀವು ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ನೀವು ಯಾಕೆ ತಗಲಿಲ್ಲ? ಹಿಂದಿನ ಸರ್ಕಾರ ಭ್ರಷ್ಟಾಚಾರ ಮಾಡಿದ್ರೆ ಸತ್ಯ ಆಗಿದ್ರೆ, ಹಗರಣಗಳು ಮಾಡಿದ್ರೆ ಸತ್ಯ ಆಗಿದ್ರೆ, ನೀವ್ ಯಾಕೆ ಬಾಯಿ ಮುಚ್ಚಿ ಕೈ ಕಟ್ಟಾಗಿದ್ರೆ? ಯಾಕೆ ನೀವು ಹಗರಣಗಳನ್ನ ಹೋರಾಟ ಮಾಡಿಲ್ಲ, ಬೀದಿಗೆ ತರಲಿಲ್ಲ, ಜನರಿಗೆ ಮುಟ್ಟಿಸಲಿಲ್ಲ? ನಿಮ್ನ ಬಿಟ್ಟು ಬಿಡ್ತೀವಿ, ಜೈಲಿಗೆ ಹಾಕಿಸ್ತೀವಿ ಅಂತಿರಲ್ಲ. ಇದು ಯಾವ ನೈತಿಕತೆ ನಿಮ್ದು? ಇದನ್ನ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರು ಕೂಡ ನಿಮ್ಮ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ರಾಜ್ಯಪಾಲರನ್ನ ಇಟ್ಟು ಉಪಯೋಗಿಸಿಕೊಂಡು ಈ ಫೈಲ್ ನವೆಂಬರ್ 2023 ಪ್ರಾಸಿಕ್ಯೂಷನ್ ಕೇಳಿದ್ದೀರಾ? ಹೋದ ವರ್ಷ 23ರಿಂದ 21 ವರ್ಷದ ಹಿಂದೆ ಸರ್ಕಾರ ಇದೆಯಲ್ಲ, ಏನ್ ಮಾಡ್ತಾ ಇದ್ರಿ ನೀವು? ಶಾಮೀಲ್ ಆಗಿದ್ರ ಅವ್ರ ಜೊತೆಗೆ, ಕುಮಾರಸ್ವಾಮಿ ಜೊತೆಗೆ ಭ್ರಷ್ಟಾಚಾರಿಗಳಿಗೆ ಶಾಮೀಲ್ ಆಗಿದ್ರೆ ನೀವು? ಮೊನ್ನೆ ಹೋರಾಟ ಮಾಡಿದಲ್ಲ, ಬೀದಿಗೆ ಇಳಿದೀವಿ. ಯಾವ ಹೋರಾಟ ಮಾಡ್ಬೇಕಾಗಿತ್ತು? ಈ ಹಗರಣದ ಬಗ್ಗೆ ಮಾತಾಡ್ಬೇಕಾಗಿತ್ತು. 40% ರಘು, ಐ ಥಿಂಕ್ ಐ ಲಾಸ್ಟ್ ಕಮೆಂಟ್ ನಿಮ್ದು. ನಾನು ಹೇಳ್ತೀನಿ, ಅವ್ರು ಹೇಳ್ತಾ ಇದ್ದಾರೆ ವಿ ವಿಲ್ ಸ್ಟಾರ್ಟ್ ಕುಮಾರಸ್ವಾಮಿ ಹಠಾವೋ ದೇಶ್ ಬಚಾವೋ ಅಂತ. ಕಾಂಗ್ರೆಸ್ ಅವರು ನಾಳೆಯಿಂದ ನೀವು ಹೆಂಗೆ ಶುರು ಮಾಡಿದ್ರಿ ಪಾದಯಾತ್ರೆ, ನಾಳೆಯಿಂದ ಅವರು ಶುರು ಮಾಡ್ತಾರೆ ಕುಮಾರಸ್ವಾಮಿ ಹಠಾವೋ ದೇಶ್ ಬಚಾವೋ ಅಂತ ಆಂದೋಲನ ಮಾಡ್ತೀವಿ. ಇಂಪಾರ್ಟೆಂಟ್ ಪಾಯಿಂಟ್ ಸರ್, ಇಂಪಾರ್ಟೆಂಟ್ ಪಾಯಿಂಟ್. ಕುಮಾರಸ್ವಾಮಿ ಹಠಾವೋ ದೇಶ್ ಬಚಾವೋ ಅಂತ ಮಾತಾಡಲಿಕ್ಕೆ ಹೋಗ್ತಿರ್ತಕ್ಕಂಥ ಕಾಂಗ್ರೆಸ್ಗೆ 2019ರಲ್ಲಿ ಗೊತ್ತಿರಲಿಲ್ವಾ ಇದು? ಹೆಂಗ್ ಮುಖ್ಯಮಂತ್ರಿ ಮಾಡಿದ್ರಿ ನೀವು ಅವ್ರನ್ನ ವಾಪಸ್ಸು? 2023ರಿಂದ 24 ಒಂದೂವರೆ ವರ್ಷದಿಂದ ನಿಮ್ದೇ ಸರ್ಕಾರ ಇದೆ ಅಲ್ರಿ? ಏನ್ ಮಾಡ್ತಾ ಇದ್ರಿ ನೀವು? ಹೋದ ವರ್ಷ ನವೆಂಬರ್ದಲ್ಲಿ ಪ್ರಾಸಿಕ್ಯೂಷನ್ ಹೋಗಿದೆ, ಏನ್ ಮಾಡ್ತಾ ಇದ್ರಿ? ಅವ್ರನ್ನ ರಕ್ಷಣೆ ಮಾಡಕ್ ಹೊಂಟಿದ್ರ ನೀವು?
ರಕ್ಷಣೆ ಮಾಡಕ್ಕೆ ಕೂತ್ರೆ ನೀವು ಕುಮಾರಸ್ವಾಮಿ ಅವ್ರನ್ನ ನೀವು ದ್ವೇಷ ರಾಜಕಾರಣ ಮಾಡ್ತಾ ಇದ್ದೀರಾ. ನಿಮ್ಮ ಗುಣಕ್ಕೆ ಬಂದಿದೆ ನಿಮ್ದು ಡೋಂಗಿ ಸಮಾಜವಾದ. ನೀವು ಭ್ರಷ್ಟಾಚಾರಿಗಳು. ನಿಮ್ಮ ಸರ್ಕಾರದ ಮೇಲೆ ನಿಮ್ಮ ಪಕ್ಷದ ಮೇಲೆ ಜನರ ನಂಬಿಕೆ ವಿಶ್ವಾಸ ಹೊರಟೋಗಿದೆ ನೀವು. ಹೀಗಾಗಿ ನೀವು ಬಾಯಿ ಪಡ್ಕೋತಾ ಇದ್ದೀರಾ. ಎಲ್ಲಿ ಆಡಳಿತ ಇದೆ, ಎಲ್ಲಿ ಆಡಳಿತ ಇದೆ, ಎಲ್ಲರನ್ನ ಮುಚ್ಚಿ ಈಗ ಬಿಟ್ಟು ಬಿಡಿ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು. ರಘುದೇವರೇ, ರಾಜಕಾರಣ ಮಾಡ್ತೀರಾ ನೀವು. ರಘುದೇವರೇ, ಸ್ವಾಮಿ, ಜನ ಹೆಂಗ್ ನಂಬೋದ್ರಿ ನೀವು? ಅಣ್ಣಿಗೇರಿ ಸರ್